ನಮಸ್ಕಾರ ವೀಕ್ಷಕರೇ, ವಿಚಿತ್ರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅಂತ ವಿಷಯನ ನನಗೂ ಒಬ್ರು ಕಳಿಸ್ತಾನೆ ಇರ್ತಾರೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಈ ವಿಷಯ ನೋಡಿ, 4 ಕಾಲಿರೋ ಕೋಳಿ. ಎಂತೆಂಥ ವಿಚಿತ್ರಗಳು ವಿಸ್ಮಯಗಳು ನಡೀತಾ ಇದೆ ಅಲ್ಲ ಪ್ರಕೃತಿನಲ್ಲಿ. ಇಂಥ ವಿಷಯಗಳನ್ನ ತಿಳ್ಕೊಳ್ಳೋಣ. ಹೌದು, ಏನೇನೋ ಆಗ್ತಾ ಇದೆ ಬದಲಾವಣೆಗಳು. ಕಾರಣ ನಮ್ಮಲ್ಲಿ ಆಗ್ತಾ ಇರೋವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಪ್ರಾಣಿಗಳಲ್ಲೂ ಆ ಥರದ್ದು ಆಗ್ತಾ ಇದೆ. ನೇಚರಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಇಂಥ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಒಬ್ಳು ಮುಸ್ಲಿಂ ಲೇಡಿ ಹೇಳ್ತಾ ಇರೋದು, ನಾವು ಮುಸ್ಲಿಂ ಆದರೂ ಏನಿಲ್ಲ, ಆದರೆ ನಮ್ಮ ರಕ್ತ ಯಾವುದು ಅಂತ ಹಿಂದೆ ಹೋಗಿ ನೋಡೋದಾದ್ರೆ ರಾಮಕೃಷ್ಣನ ವಂಶಸ್ಥರಿಂದನೇ ನಾವು ಕೂಡ ಬಂದಿರೋದು. ಎಲ್ಲರ ದೇಹದಲ್ಲೂ ಹರಿತಾ ಇರೋದು ರಾಮಕೃಷ್ಣನ ಕಾಲದ ರಕ್ತಾನೇ, ಅವರ ರಕ್ತಾನೇ ನಮ್ಮಲ್ಲೂ ಹರಿತಾ ಇರೋದು. ನಾವು ಜಾತಿ ಧರ್ಮ ಭೇದಗಳನ್ನ ಮಾಡ್ಕೊಂಡಿರ್ಬೋದು, ಆದರೆ ರಕ್ತ ಎಲ್ಲಿಂದ ಬಂತು ಅನ್ನೋದಾದ್ರೆ ಅಲ್ಲಿಂದನೇ ಬಂದಿರೋದು. ನಾವು ಕೂಡ ಆ ವಂಶಸ್ಥರೇ. ಆದ್ರೆ ಈಗಿನ ಜನ ಅವರ ಅನುಕೂಲಕ್ಕೋಸ್ಕರ ಜಾತಿ ಧರ್ಮ ವಿಭಜನೆ ಇವುಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅಂತ ಇವರು ಜನಕ್ಕೆ ಬುದ್ಧಿ ಹೇಳೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜನ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈ ಒಂದು ವಿಡಿಯೋ ನೋಡಿ, ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಅದರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ, ವಾರ್ ಇನ್ ಹೋಲಿ ಲ್ಯಾಂಡ್, ಸಿರಿಯಾದಲ್ಲಿ ವಾರ್ ಅನ್ನೋದು ಶುರು ಆಯ್ತು. ಇಲ್ಲಿ ಯುಫ್ರೇಟ್ಸ್ ಈ ನದಿ ಮಾಯ ಆಗುವಂತ ಕಾಲ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನ ದ ಸ್ಟಾರ್ಸ್ ಆಫ್ ಜಾಕೋಬ್, ಇಲ್ಲಿ ಆಕಾಶದಲ್ಲಿ ವಿಚಿತ್ರ ವಸ್ತುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅವು ಸ್ಪೇಸ್ಶಿಪ್ ಆಗಿರ್ಬೋದು, ಇಲ್ಲ ಸ್ಟಾರ್ಗಳಾಗಿರ್ಬೋದು, ಏನೋ ಒಂದು ಆಕಾಶದಲ್ಲಿ ವಿಚಿತ್ರ ವಸ್ತುಗಳು ಕಾಣಿಸ್ಕೊಳ್ತಾ ಇದೆ. ಇನ್ನ ಹರಿಕೇನು, ಇದೆಲ್ಲ ಚಂಡಮಾರುತಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಮಳೆಗಾಲ ಬಿಟ್ಟು ಬೇರೆ ಬೇರೆ ಕಾಲದಲ್ಲೂ, ಈ ಚಳಿಗಾಲದಲ್ಲೂ ಮಳೆ ನೋಡ್ತಾ ಇದೀವಲ್ಲ, ಇಂಥ ಬದಲಾವಣೆ ಪ್ರಕೃತಿನಲ್ಲಿ ಆಗ್ತಾ ಇದೆ. ಇನ್ನ ಅಂಟಾರ್ಟಿಕಾ ಹಸಿರುಗೆ ಬದಲಾಗ್ತಾ ಇದೆ. ಅಲ್ಲಿ ಹಸಿರು ಅನ್ನೋದು ಸೃಷ್ಟಿ ಆಗ್ತಾ ಇದೆ. ಎಷ್ಟೆಷ್ಟೋ ಕಡೆ ಐಸ್ ಅನ್ನೋದು ಪೂರ್ತಿಯಾಗಿ ಖಾಲಿಯಾಗಿ ಈಗ ಅಲ್ಲಿ ಪೂರ್ತಿಯಾದ ಹಸಿರು ಭೂಪ್ರದೇಶ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಇನ್ನ ಸಹಾರಾ ಮರುಭೂಮಿನಲ್ಲಿ ಮಳೆ ನೋಡಿದ್ವಿ, ಫ್ಲಡ್ ನೋಡಿದ್ವಿ. ಮಳೆನೇ ಕಾಣದೇ ಇರುವಂತ ಜಾಗದಲ್ಲಿ ಇಂಥದ್ದೆಲ್ಲ ನೋಡ್ತಾ ಇದೀವಿ. ಅಂದ್ರೆ ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಆಗೋ ಸಮಯ ಬಂದಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇದು ಪ್ರಾಸ್ಪೆರಸಿ ಮುಂದೆ ಆಗ್ತಾ ಇರುವಂತ ಥಿಯರಿಗಳನ್ನ ಈಗ ಒಂದೊಂದು ಮುನ್ಸೂಚನೆ ಕೊಟ್ಟು ನಮ್ಗೆ ಮೊದಲೇ ಎಚ್ಚರಿಸೋ ಕೆಲಸ ಪ್ರಕೃತಿ ಮಾಡ್ತಾ ಇದೆಯೋ ಇಲ್ಲ ದೈವ ಮಾಡ್ತಾ ಇದೆಯೋ ಇದು ಗೊತ್ತಿಲ್ಲ. ಆದ್ರೂ ಕೂಡ ಪ್ರಕೃತಿ ನಮ್ಮನ್ನ ಎಚ್ಚರಿಸ್ತಾ ಇದೆ. ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಆದ್ರೆ ಮುಂದೆ ಒಂದು ದಿನ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಸ್ಯಾಂಪಲ್ ವಿಡಿಯೋ ಇಲ್ಲಿದೆ. ಇದನ್ನ ನೋಡಿ ಈಗಲಾದ್ರೂ ಜನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅವ್ರು ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ. ಆ ಟೈಮ್ಗೆ ವಾಲ್ಕೆನೋ ಎರಪ್ಷನ್ ಆಗೋದು, ಅದ್ರ ಇಂಪ್ಯಾಕ್ಟ್ ಆ ಬೋಟ್ಗೆ ಯಾವ ತರ ತಟ್ಟುತ್ತೆ ಅನ್ನೋ ವಿಷಯಗಳನ್ನ ತೋರಿಸ್ತಾರೆ. ಇದು ಸಮುದ್ರದ ಆಚೆ ಆಗ್ತಾ ಇರುವಂತ ಎರಪ್ಷನ್. ಅದೇ ಈ ಎರಪ್ಷನ್ ಸಮುದ್ರದ ಒಳಗಡೆ ಆಗಿದ್ದಿದ್ರೆ ದೊಡ್ಡ ಸುನಾಮಿಗಳು ಬಂದು ಆ ಬೋಟ್ಗಳನ್ನ ಕೊಚ್ಕೊಂಡು ಹೋಗ್ತಾ ಇತ್ತು. ಇಂಥ ಎರಪ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ವಾಲ್ಕೆನೋಗಳು ಬಾಯ್ ಬಿಡ್ತಾ ಇದೆ. ಅಲ್ಲಿ ಕಾಲಜ್ಞಾನಿಗಳು ಹೇಳಿದ್ರಲ್ಲ, ಅಂತ ವಿಷಯಗಳು ನಮಗ್ ಗೊತ್ತಿಲ್ಲದೆ ಅಲ್ಲಲ್ಲೇ ನಡೆಯೋದಕ್ಕೆ ಶುರು ಆಗಿದೆ ಅನ್ನೋದಕ್ಕೆ ಈ ವಿಡಿಯೋನು ಒಂದು ಸಾಕ್ಷಿ. ಈ ಒಂದು ವಿಡಿಯೋ ನೋಡಿ, ಬತ್ತೋಗಿರುವಂತ ಸೊಪ್ಪು, ತುಂಬಾ ಅಂದ್ರೆ ಬಿಸಿಲಲ್ಲಿ ಬಾಡೋಗಿದೆ ಸೊಪ್ಪು. ಆ ಸೊಪ್ಪುನ ಈ ಕೆಮಿಕಲ್ಡ್ ವಾಟರ್ ಅಲ್ಲಿ ನೆನೆಸ್ತಾರೆ, ತಗೊಂಡೋಗಿ ಮಾಮೂಲಿಯಾಗಿ ಇಡ್ತಾರೆ. ನಾವು ನೋಡ್ತೀವಲ್ಲ, ಬತ್ತೋಗಿರುತ್ತೆ, ಒಣಗೋಗಿರುತ್ತೆ, ಯಾವತ್ತೋ ನೆನ್ನೆ ಮೊನ್ನೆ ಬೆಳೆದಿರೋ ಸೊಪ್ಪು. ಆ ಸೊಪ್ಪು ಯಾವ ರೀತಿ ಬದಲಾಗ್ತಾ ಹೋಗುತ್ತೆ ಅಂತ ಇದ್ರಲ್ಲಿ ತೋರಿಸ್ತಾರೆ ನೋಡಿ. ಮತ್ತೆ ವಾಪಸ್ ಒರಿಜಿನಲ್ ಶೇಪು ಅದಕ್ಕೆ ಅದು ತಿರ್ಕೊಳ್ತಾ ಹೋಗುತ್ತೆ. ಇಷ್ಟು ಪಾಯ್ಸನಸ್ ಆಗಿರ್ಬೋದಲ್ವಾ ಈ ಸೊಪ್ಪು. ತಿಂದವರು ಏನಾಗ್ಬೋದು, ಸತ್ತೋಗಿರೋಂಥ ಮನುಷ್ಯನಿಗೆ ಜೀವ ಕೊಡುವಂತ ಕಾಲ ಬರುತ್ತೆ ಅಂದ್ರಲ್ಲ. ಆದ್ರೆ ಇಲ್ಲಿ ನೋಡಿ, ಸತ್ತೋಗಿರೋಂಥ ಒಂದು ಸೊಪ್ಪು ಪೂರ್ತಿಯಾಗಿ ಅದರ ಆಯಸ್ಸನ್ನ ಮುಗಿಕೊಂಡಿರುವಂತ ಸೊಪ್ಪು ಮತ್ತೆ ನ್ಯಾಚುರಲ್ ಆಗಲ್ಲ, ಇದು ಕೆಮಿಕಲ್ ಇಂದ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ. ಇದನ್ನ ತಿಂದವರ ದೇಹ ಏನಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ ಇಲ್ಲಿ ಜನಕ್ಕೆ. ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಇಂಥ ವಿಷಯಗಳನ್ನ ಮಾಡ್ತಾ ಇದಾರೆ, ಕೆಲಸಗಳನ್ನ ಮಾಡ್ತಾ ಇದಾರೆ. ಅಲ್ಲಿ ನೋಡಿದ್ರಲ್ಲ, ನ್ಯಾಚುರಲ್ ಆಗಿ ಯಾವ ರೀತಿ ಇರುತ್ತೆ, ಇವಾಗಿನ ಗಿಡದಿಂದ ಕಿತ್ತರೆ ಸೊಪ್ಪು ಆ ತರ ಆಗೋಯ್ತು ಆ ಬತ್ತೋಗಿರುವಂತ ಸೊಪ್ಪು. ಇದನ್ನೇ ಹೇಳ್ತಾ ಇರೋದು, ಕೆಮಿಕಲ್ ದುನಿಯಾ. ಜನ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ.
ಈ ರೀತಿ ವಿಷಕಾರಿ ಆಹಾರನ ತಿಂದು ನಾವು ಬದುಕ್ತಾ ಇದ್ದೀವಿ. ಈಗಿರುವಂತ ಮೇಜರ್ ಸಿಟಿಗಳಲ್ಲಿ ಇಂಥದ್ದು ನಡೀತಾ ಇದೆ. ಹಳ್ಳಿ ಕಡೆ ಬಿಡಿ ಅಷ್ಟೊಂದು ಐಡಿಯಾ ಇಲ್ಲ, ಆದ್ರೆ ಮೇಜರ್ ಸಿಟಿಗಳಲ್ಲಿ ಇಂಥದ್ದು ನಡೀತಾ ಇದೆ. ಇಂಥದ್ದನ್ನ ತಿಂದೆ ನಮ್ಮ ಆರೋಗ್ಯ ಪೂರ್ತಿಯಾಗಿ ಹಾಳಾಗ್ತಾ ಇರೋದು. ಇದಕ್ಕೆ ಯಾರು ಹೊಣೆ? ಯಾರು ಕೂಡ ಹೊಣೆ ಆಗಲ್ಲ. ಇದು ಇದ್ದಕ್ಕಿದ್ದಾಗೆ ಪ್ರಕೃತಿನಲ್ಲಿ ಆಗುವಂತ ಬದಲಾವಣೆಗಳಿಗೆ ಒಂದು ಎಕ್ಸಾಂಪಲ್. ಮರಳುಗಾಡಿನಲ್ಲಿ ಈ ತರ ಎಲ್ಲ ಆಗ್ತಾ ಇರತ್ತೆ. ಇದ್ದಕ್ಕಿದ್ದಾಗೆ ಮರಳು ಈ ತರ ಸುಂಟ್ರ ಗಾಳಿ ಜೊತೆ ಸೇರ್ಕೊಂಡು ಆರೋ ರೀತಿ ಹೊರಟೋಗುತ್ತೆ. ಇನ್ನ ಹೊಗೆಗಳು ಈ ತರ ಕ್ರಿಯೇಟ್ ಆಗ್ತಾ ಇದೆ, ಯುದ್ಧಗಳು ಈ ತರ ಕಾಣಿಸ್ಕೊಳ್ತಾ ಇದೆ, ಯುದ್ಧಗಳಲ್ಲೂ ಈ ತರ ಸನ್ನಿವೇಶ ಬರ್ತಾ ಇದೆ. ಒಟ್ನಲ್ಲಿ ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳದೆ ಇರೋ ಮಟ್ಟಕ್ಕೆ ಈ ರೀತಿ ಅನಾಹುತಗಳು ಭೂಮಿ ಮೇಲೆ ನಡೀತಾ ಇದೆ ಅನ್ನೋದು ಕಾಲಜ್ಞಾನಿಗಳು ಬರೆದಿದ್ರು. ಧೂಳಿನಿಂದ ಆಕಾಶ ಕಾಣದೇ ಇರುವಂತ ಪರಿಸ್ಥಿತಿ ಬರುತ್ತೆ ಅಂತ ಪರಿಸ್ಥಿತಿ ಎಷ್ಟೆಷ್ಟು ಜಾಗದಲ್ಲಿ ಆಗ್ಲೇ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಇದೊಂದು ವಿಡಿಯೋ ತುಂಬಾ ಸಲ ಕಾಣಿಸ್ಕೊಳ್ತಾ ಇದೆ. ಈ ಹುಡುಗ ಒಂದು ವಿಷಯನ ಜನಕ್ಕೆ ತಿಳಿಸ್ತಾ ಹೋಗ್ತಾನೆ. 4 ಡೈಮೆನ್ಷನಲ್ ಅಂದ್ರೆ ಏನು, ಜನ ಯಾವ ರೀತಿ ಟೈಮ್ ಟ್ರಾವೆಲ್ ಅಂತ ಮಾತಾಡ್ತೀವಲ್ಲ ಆ ರೀತಿ 4th ಡೈಮೆನ್ಷನಲ್ ಯಾವ ರೀತಿ ನಾವು ಹೋಗ್ಬೋದು ಅನ್ನೋದನ್ನ ಒಂದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಈ ವಿಡಿಯೋ ಮಾಡಾದ್ಮೇಲೆ ಈ ಹುಡುಗ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಎಷ್ಟೆಷ್ಟು ನ್ಯೂಸ್ಗಳು ಬಂದಿದೆ. ನಿಜಾನ ಸುಳ್ಳು ನನಗೂ ಗೊತ್ತಿಲ್ಲ, ಬಟ್ ಆದ್ರೆ ಈ ನ್ಯೂಸ್ಗಳಂತೂ ತುಂಬಾ ಓಡಾಡ್ತಾ ಇದೆ. 1 ಡೈಮೆನ್ಷನ್ ವ್ಯೂಸ್, 2 ಡೈಮೆನ್ಷನ್, ನಾವು ಬದುಕ್ತಾ ಇರೋ 3 ಡೈಮೆನ್ಷನ್ ವ್ಯೂ, ಅದನ್ನ ಬಿಟ್ಟು 4 ಡೈಮೆನ್ಷನ್. ಆ ಡೈಮೆನ್ಷನ್ ಹೋದ್ರೆ ಟೈಮ್ ಅನ್ನೋದು ಹೋಗೋದಿಲ್ಲ, ಟೈಮ್ ಅಲ್ಲೇ ಇರುತ್ತೆ, ನಾವು ಮಾತ್ರ ಮೂವ್ ಆಗ್ತಾ ಇರ್ತೀವಿ ಅನ್ನೋ ಎಕ್ಸ್ಪ್ಲನೇಷನ್ ಈ ಹುಡುಗ ಡೀಟೇಲ್ ಆಗಿ ಕೊಡ್ತಾ ಹೋಗ್ತಾನೆ. ಅದನ್ನೇ ಮಾಡಾದ ಮೇಲೆ ಆ ಹುಡುಗ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತಾನೆ ಎಲ್ಲಾ ಕಡೆ ನ್ಯೂಸ್ ಅಲ್ಲೂ ಇರುವಂತ ವಿಷಯ. ಸ್ವಲ್ಪ ಲೆಂತಿ ವಿಡಿಯೋ ಆಗಿರೋದ್ರಿಂದ ನಾನು ಇದ್ರಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಆ ವಿಡಿಯೋ ಲಿಂಕ್ ನ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಆ ವಿಡಿಯೋ ನೋಡ್ಕೋಬಹುದು.